ಶಕ್ತಿ ಕೇಂದ್ರ ಪ್ರಜಾಪ್ರಭುತ್ವದ ದೇಗುಲ ಅಂತ ಪೂಜಿಸುವಂತಹ ಸಂಸತ್ನಲ್ಲಿ ನಿನ್ನೆ ಗೊಂದಲ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಮೈಸೂರು ಮೂಲದ ಮನೋರಂಜನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಯಾವ ರೀತಿಯಾಗಿ ಮನೋರಂಜನ್ ಪಾಸ್ ಪಡೆದುಕೊಂಡಿದ್ದ, ಆತನಿಗೆ ಸಿಕ್ಕಿದ್ದು ಹೇಗೆ ಅನ್ನುವ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತನ್ನ ತಂದೆಯ ಪರಿಚಯವನ್ನ ಹೇಳಿಕೊಂಡು ಪಾಸನ್ನು ಗಿಟ್ಟಿಸಿಕೊಂಡಿದ್ದ. ದೇವರಾಜೇಗೌಡರ ಪರಿಚಯ ಹೇಳಿದಂಥ ಮನೋರಂಜನ್ ಮೈಸೂರಿನ ವಿಜಯನಗರ ನಿವಾಸಿ ಅಂತ ಕೂಡ ಹೇಳ್ಕೊಂಡಿದ್ದ. ಮೊನ್ನೆ ಮಧ್ಯಾಹ್ನ ಅಂದರೆ ನಿನ್ನೆ ಘಟನೆ ಆಗಿದೆ. ಮೊನ್ನೆ ಮಧ್ಯಾಹ್ನ ದೆಹಲಿ ಸಂಸದರ ಕಚೇರಿಗೂ ಕೂಡ ಹೋಗಿದ್ದ ಅನ್ನುವ ಮಾಹಿತಿ. ನೋಡಿ, ಮನೋರಂಜನ್ಗೆ ಪಾಸ್ ಸಿಕ್ಕಿದ್ದು ಹೇಗೆ ಅನ್ನುವ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಎಲ್ಲ ಅಂಶಗಳು ಗೊತ್ತಾಗಿದೆ. ತಂದೆಯ ಹೆಸರನ್ನ ಹೇಳಿಕೊಂಡು ಆತ ಪಾಸ್ ಅನ್ನ ಗಿಟ್ಟಿಸಿಕೊಂಡಿದ್ದ ಅನ್ನುವ ಎಕ್ಸ್ಕ್ಲೂಸಿವ್ ಪಿನ್ ಟು ಪಿನ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮೊನ್ನೆ ಮಧ್ಯಾಹ್ನ ದೆಹಲಿ ಸಂಸದರ ಕಚೇರಿಗೆ ಹೋಗಿ ಅಲ್ಲಿಯೂ ಕೂಡ ಮಾತುಕತೆಯನ್ನು ನಡೆಸಿದ್ದ. ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಮನೋರಂಜನ್ ಒಬ್ಬನೇ ಆಗಿರಲಿಲ್ಲ, ಜೊತೆಯಲ್ಲಿ ಸ್ನೇಹಿತ ಸಾಗರ್ ಶರ್ಮಾ ಕೂಡ ಹೋಗಿದ್ದ. ಹಳೇ ಭವನಕ್ಕೂ ನುಗ್ಗೋದಕ್ಕೂ ಕೂಡ ಮುಂದಾಗಿದ್ದ ಮನೋರಂಜನ್. ನೋಡಿ, ಹಳೆ ಭವನಕ್ಕೂ ಕೂಡ ನುಗ್ಗೋದಕ್ಕೆ ಮುಂದಾಗಿದ್ದ ಮನೋರಂಜನ್ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಈ ಹಿಂದೆ ಹಳೆ ಸಂಸತ್ ಭವನವನ್ನ ವೀಕ್ಷಿಸಿದ್ದಂಥ ಮನೋರಂಜನ್ ಆಗಲೂ ಕೂಡ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದಲೇ ಪಾಸನ್ನು ಪಡೆದುಕೊಂಡಿದ್ದ. ಹೊಸ ಭವನಕ್ಕೆ ಹೋಗೋದಕ್ಕೆ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದುಕೊಂಡಿದ್ದ. ಒಮ್ಮೆಯೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಭೇಟಿ ಮಾಡದ ಮನೋರಂಜನ್ ದೆಹಲಿ ಕಚೇರಿಗೆ ತೆರಳಿ ಮೊನ್ನೆಯಷ್ಟೇ ಪಾಸನ್ನು ಪಡೆದುಕೊಂಡಿದ್ದ ಮನೋರಂಜನ್ ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೀನಿ ಅಂತೇಳಿ ಪಾಸನ್ನು ಪಡೆದುಕೊಂಡಿದ್ದ. ಹಳೆ ಸಂಸತ್ ಭವನಕ್ಕೂ ಕೂಡ ನುಗ್ಗೋದಕ್ಕೆ ಮುಂದಾಗಿದ್ದ ಮನೋರಂಜನ್ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಇಲ್ಲಿಯವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಭೇಟಿನೇ ಮಾಡಿಲ್ಲ ಅಂತ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಎಲ್ಲ ವಿಚಾರಗಳು. ನೋಡಿ, ಮನೋರಂಜನ್ ಹೋಗಿ ಕಚೇರಿಯಲ್ಲಿ ತನ್ನ ಸ್ನೇಹಿತ ಶರ್ಮಾಗೂ ಕೂಡ ಸಾಗರ್ ಶರ್ಮಾವನ್ನು ಕೂಡ ಕರೆದುಕೊಂಡು ಹೋಗಿದ್ದ. ಸಹೋದ್ಯೋಗಿ ಅಂತೇಳಿ ಅಲ್ಲಿ ಪರಿಚಯ ಮಾಡ್ಕೊಳ್ತಾನೆ. ಬಳಿಕ ಸಾಗರ್ ಹೆಸರಲ್ಲೂ ಕೂಡ ಪಾಸ್ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿರ್ತಾನೆ. ಪಾಸ್ ಸಂಗ್ರಹ ವಸ್ತುವಾಗಿ ಇಟ್ಟುಕೊಳ್ಳೋದಕ್ಕೆ, ಅಂದರೆ ಅದನ್ನು ನಾವು ಇಟ್ಕೊಳ್ತೀವಿ, ವಸ್ತುವಾಗಿ ಇಟ್ಕೊಳ್ತೀವಿ ಅಂತೇಳಿ ಸಾಗರ್ ಬಯಸಿದ್ದಾರೆ ಅಂತೇಳಿ ಆತ ಹೇಳಿದ್ದಾನೆನ್ನುವ ವಿಚಾರ ಎಕ್ಸ್ಕ್ಲೂಸಿವ್ ಪಿನ್ ಟು ಪಿನ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ತನಿಖೆ ಹೇಗೆ ನಡೀತಾ ಇದೆ? ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಾಗ್ತಾ ಇದೆ? ಒಂದು ಅಚ್ಚರಿಯ ವಿಚಾರ, ಇಲ್ಲಿ ಪ್ರತಾಪ್ ಸಿಂಹ ಅವರನ್ನ ಒಮ್ಮೆ ಕೂಡ ಆತ ಭೇಟಿನೇ ಮಾಡಿರಲಿಲ್ಲ ಅಂತೇಳಿ ಮಾಹಿತಿ ಕೊಡ್ಬೋದಾ? ನಾಗೇಂದ್ರ ಬಾಬು, ಯಾಕಂದರೆ ಪ್ರಮುಖವಾಗಿ ಏನಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಒಮ್ಮೆಯೂ ಕೂಡ ಪ್ರತಾಪ್ ಸಿಂಹನವರನ್ನು ಭೇಟಿ ಆಗಿಲ್ಲ ಅಂತನ್ನುವಂಥದ್ದು ಬಹಳ ಅಚ್ಚರಿಯ ವಿಚಾರ. ಯಾಕಂದರೆ ಪ್ರತಾಪ್ ಸಿಂಹ ಅವರ ಮನೆ ಇರುವಂಥದ್ದು ಕೂಡ ಮೈಸೂರಿನ ವಿಜಯನಗರದಲ್ಲೇ, ಜೊತೆಗೆ ಆತನ ಮನೆ ಇರುವಂಥದ್ದು ಕೂಡ ವಿಜಯನಗರದಲ್ಲೇ. ಆ ಒಂದು ಆತನ ಆಧಾರ್ ಕಾರ್ಡ್ ಇದೆ, ಆ ಆಧಾರ್ ಕಾರ್ಡ್ನ ಪ್ರತಿಯನ್ನು ತೋರಿಸಿ ಏನು ದೆಹಲಿಯಲ್ಲಿರ್ತಕ್ಕಂಥ ಸಂಸದ ಕಚೇರಿಯಲ್ಲಿ ಪ್ರಮುಖವಾಗಿ ಅವನು ಪಾಸ್ ಪಡೆದುಕೊಂಡಿರುವಂಥದ್ದು. ಆ ಪಾಸ್ ಪಡೆದುಕೊಡುವಂತಹ ಸಂದರ್ಭದಲ್ಲಿ ಆತ ತನ್ನ ಹೆಸರಿನ ಬದಲಾಗಿ ಸಾಗರ್ ಶರ್ಮಾ ಹೆಸರಿನಲ್ಲಿ ಪಾಸನ್ನು ಪಡೆಯುತ್ತಾನೆ. ಅದಕ್ಕೆ ಯಾಕೆ ಕಾರಣವನ್ನು ಏನು ಕೊಡ್ತಾನೆ ಅಂತ ಹೇಳೋದಾದರೆ, ಯಾಕಂದರೆ ಆ ಒಂದು ಪಾಸನ್ನು ಅಂದರೆ ಸಂಸತ್ತನ್ನು ಪ್ರವೇಶ ಮಾಡಲಿಕ್ಕೆ ಅಥವಾ ಅಲ್ಲಿ ನಡೀತಕ್ಕಂಥ ಕಾರ್ಯಕಲಾಪನ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಕುತೂಹಲ ನನ್ನ ಸ್ನೇಹಿತನಿಗೆ ಇದೆ, ನನಗೂ ಕೂಡ ಇದೆ ಅಂತನ್ನುವಂಥದ್ದು. ಜೊತೆಗೆ ಆ ಪಾಸನ್ನು ಸಂಗ್ರಹ ವಸ್ತುವಾಗಿ
ಇಟ್ಕೊಳ್ತೇನೆ ಅಂತಂದರೆ ಒಂದು ಮೆಮೊರಿಯಾಗಿ ಅದನ್ನು ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅವನ ಹೆಸರಿನಲ್ಲಿ ಪಾಸನ್ನು ಕೊಡಬೇಕು ಅಂತಂತ ಹೇಳಿ ಆ ಹೆಸರಿನಲ್ಲಿ ಪಾಸನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ತನ್ನ ತಂದೆಯ ಪರಿಚಯವನ್ನು ಕೂಡ ಮಾಡ್ಕೊಳ್ತಾರೆ. ಅಲ್ಲಿದ್ದಂತಹ ಏನು ಸಂಸದರ ಕಚೇರಿಯಲ್ಲಿರ್ತಕ್ಕಂತಹ ಒಂದು ಸಿಬ್ಬಂದಿ ಏನಿದ್ದಾರೆ ಅವರ ಬಳಿ ಈ ಒಂದು ವಿಜಯನಗರದ ವಿಳಾಸವನ್ನೇ ಪ್ರಮುಖವಾಗಿ ಅಸ್ತ್ರವಾಗಿ ಇಟ್ಕೊಂಡಿದ್ದ ಅಂತನ್ನುವಂಥದ್ದು. ಯಾಕಂದರೆ ವಿಜಯನಗರ ಅಂತಂದರೆ ಪ್ರತಾಪ್ ಸಿಂಹ ಅವರ ಮನೆ ಕೂಡ ಇರುವಂಥದ್ದು ವಿಜಯನಗರದಲ್ಲೇ. ಹಾಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಪಾಸನ್ನು ಪಡೆದುಕೊಂಡಿದ್ದ ಅಂತನ್ನುವಂಥದ್ದು ಒಂದು ವಿಚಾರ. ಮತ್ತೊಂದು ವಿಚಾರ ಏನಂತಂದರೆ ಈ ಹಿಂದೆ ಹಳೆ ಸಂಸತ್ ಭವನ ಏನಿದೆ ಅಲ್ಲೂ ಕೂಡ ನುಗ್ಗಲು ಪ್ರಯತ್ನ ಮಾಡಿದ್ದ ಅಂತನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಹಿಂದೆ ಕೂಡ ಹಳೆ ಸಂಸತ್ಗೂ ಕೂಡ ಪ್ರತಾಪ್ ಸಿಂಹ ಅವರ ದೆಹಲಿಯ ಕಚೇರಿಯಿಂದಲೇ ಪಾಸನ್ನು ಪಡೆದಿದ್ದು, ಆತ ಪ್ರವೇಶವನ್ನು ಪಡೆದಿದ್ದ ಅಂತನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅಲ್ಲಿ ಅಂದರೆ ಆತನ ಉದ್ದೇಶ ಏನಿತ್ತು ಆ ಉದ್ದೇಶ ಹಳೆ ಸಂಸತ್ನಲ್ಲಿ ಈಡೇರಲಿಲ್ಲ ಅಂತನ್ನುವಂಥದ್ದು. ಜೊತೆಗೆ ಹೊಸ ಸಂಸತ್ ಭವನ ಏನಿದೆ ಈ ಭವನವನ್ನು ನಾನು ವೀಕ್ಷಣೆ ಮಾಡಬೇಕು. ಈ ಹಿಂದೆ ಕೂಡ ಹಳೆ ಸಂಸತ್ಗೆ ತೆರಳಿದ್ದೆ, ಆದರೆ ಹೊಸ ಸಂಸತ್ ಭವನವನ್ನು ನಾವು ಒಮ್ಮೆಯೂ ಕೂಡ ಒಳಭಾಗದಲ್ಲಿ ಹೇಗಿದೆ ಅಂತನ್ನುವಂಥದ್ದನ್ನು ನೋಡಿಲ್ಲ. ಅದನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕು. ಈ ಕಲಾಪದ ಸಂದರ್ಭದಲ್ಲಿ ತಾವು ಪಾಸನ್ನು ನೀಡಿದಂತಹ ಸಂದರ್ಭದಲ್ಲಿ ನನಗೆ ಅನುಕೂಲವಾಗುತ್ತೆ ಅಂತ ಹೇಳಿ ತಂದೆಯ ಹಿನ್ನೆಲೆಯನ್ನು ಹೇಳಿ, ಯಾಕಂದರೆ ಬಹಳ ಮರ್ಯಾದಸ್ಥ ಕುಟುಂಬದಿಂದ ಬಂದಂತಹ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿ. ಹಾಗಾಗಿಯೇ ಕೂಡ ಆತ ಏನು ಮನೋರಂಜನೆ ಏನಿದ್ದಾನೆ ಆ ತಂದೆಯ ಹೆಸರನ್ನು ಬಳಸಿಕೊಂಡು ಸಂಸದರ ಕಚೇರಿಯಿಂದ ಪಾಸನ್ನು ಪಡೆದುಕೊಂಡಿದ್ದ. ಈಗ ತನಿಖೆ ಬಹಳ ಚುರುಕಾಗಿಯೇ ಕೂಡ ನಡೀತಿದೆ. ಆತನ ಪ್ರತಿಯೊಂದು ಹಂತದಲ್ಲೂ ಕೂಡ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತನ ಕುಟುಂಬದ ಮೂಲಗಳ ಪ್ರಕಾರವಾಗಿ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಘಟನೆಗಳು ಅಥವಾ ಓಕೆ ಮಾದೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.